ಇಂಟರ್ನೆಟ್ನಲ್ಲಿ ಇದೆ ಈಗ ಸೆನ್ಸೇಷನಲ್ ಸರ್ಚ್. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಹಿನ್ನೆಲೆ ಗ್ಯಾಸ್ ಅಭಾವ ಉಂಟಾಗಿದೆ. ಸಿಲಿಂಡರ್ ರಹಿತ ಅಡುಗೆ ಮಾಡುವ ಬಗ್ಗೆ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಗ್ಯಾಸ್ ಬಿಟ್ಟು ಹೇಗೆಲ್ಲ ಅಡುಗೆಯನ್ನು ಮಾಡಬಹುದು, ಅಡುಗೆ ಮಾಡುವ ಪರ್ಯಾಯ ಮಾರ್ಗ ಏನೆಲ್ಲ, ಮಾಡುವಂತಹ ಪರ್ಯಾಯ ಮಾರ್ಗ ಏನಿದೆ, ಜಗತ್ತಿನ 25,000ಕ್ಕೂ ಹೆಚ್ಚು ಜನರಿಂದ ಈ ಬಗ್ಗೆ ಸರ್ಚ್ ಮಾಡಲಾಗಿದೆ. ಗ್ಯಾಸ್ ಬಿಟ್ಟು ಹೇಗೆಲ್ಲ ಅಡುಗೆಯನ್ನು ಮಾಡಬಹುದು, ಅಡುಗೆ ಮಾಡುವಂತಹ ಪರ್ಯಾಯ ಮಾರ್ಗ ಏನೆಲ್ಲ ಇದೆ, ಜಗತ್ತಿನ 25,000ಕ್ಕೂ ಹೆಚ್ಚು ಜನರಿಂದ ಈ ಬಗ್ಗೆ ಸರ್ಚ್ ಹಿಸ್ಟ್ರಿ ಸಿಕ್ಕಿದೆ. ಭಾರತೀಯರಿಂದಲೂ ಕೂಡ ಜಾಲತಾಣದಲ್ಲಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. 8,000ಕ್ಕೂ ಹೆಚ್ಚು ಜನರಿಂದ ಪರ್ಯಾಯ ವ್ಯವಸ್ಥೆಯನ್ನು ಸರ್ಚ್ ಮಾಡಲಾಗಿದೆ. ಗ್ಯಾಸ್ ಕೊರತೆಯಿಂದ ರೆಡಿ ಫುಡ್ ಕಡೆಗೂ ಕೂಡ ಜನರು ಮುಖ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಸೇರಿ ಫಾಸ್ಟ್ ಫುಡ್ ಬಗ್ಗೆ ಹುಡುಕಾಟವನ್ನು ನಡೆಸಿದ್ದಾರೆ. ಇಂಟರ್ನೆಟ್ನಲ್ಲಿ ಇದೆ ಈಗ ಸೆನ್ಸೇಷನಲ್ ಸರ್ಚ್ ಆಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಹಿನ್ನೆಲೆ ಗ್ಯಾಸ್ ಅಭಾವ ಉಂಟಾಗಿರುವಂಥದ್ದು. ಸಿಲಿಂಡರ್ ರಹಿತ ಅಡುಗೆ ಮಾಡುವ ಬಗ್ಗೆ ಹುಡುಕಾಟ ನಡೆಸಿದೆ. ಗ್ಯಾಸ್ ಬಿಟ್ಟು ಹೇಗೆಲ್ಲ ಅಡುಗೆನ ಮಾಡಬಹುದು ಅನ್ನೋದ್ರ ಬಗ್ಗೆ, ಅಡುಗೆ ಮಾಡುವ ಪರ್ಯಾಯ ಮಾರ್ಗ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಜಗತ್ತಿನ 25,000ಕ್ಕೂ ಹೆಚ್ಚು ಜನರಿಂದ ಈ ಬಗ್ಗೆ ಸರ್ಚಿಂಗ್ ಹಿಸ್ಟ್ರಿ ಸಿಕ್ಕಿದೆ. ಗ್ಯಾಸ್ ಅಭಾವ ಯಾವಾಗ ಉಂಟಾಯಿತು, ಒಂದು ಕಡೆ ಹೋಟೆಲ್ಸ್ನಲ್ಲಿ ಸೌದೆ ಒಲೆಯನ್ನು ಆರಂಭ ಮಾಡಿದ್ರು, ಮತ್ತೊಂದು ಕಡೆ ಜನಸಾಮಾನ್ಯರು ಗೃಹೋಪಯೋಗಿ ಗ್ಯಾಸ್ಗಳಿಗೂ ಕೂಡ ಒಂದು ರೀತಿಯಾಗಿ ಸಮಸ್ಯೆ ಉಂಟಾಗಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿಬಿಟ್ಟು ಸೊ ಈಗ ಆಲ್ರೆಡಿ ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಬುಕಿಂಗ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಜೊತೆಗೆ ಮಳಿಗೆಗಳಿಗೂ ಕೂಡ ಖರೀದಿ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಅದರ ಜೊತೆಗೆ ಗೂಗಲ್ ಸರ್ಚ್ನಲ್ಲಿ ದಾಖಲೆ ರೀಚ್ ಮಾಡಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಹಿನ್ನೆಲೆ ಗ್ಯಾಸ್ ಅಭಾವ ಉಂಟಾಗಿರೋದ್ರಿಂದ ಸರ್ಚಿಂಗ್ ಹಿಸ್ಟ್ರಿಯಲ್ಲೂ ಕೂಡ ಈ ಗ್ಯಾಸನ್ನು ಬಿಟ್ಟು ಹೇಗೆಲ್ಲ ಅಡುಗೆಯನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು ಸರ್ಚಿಂಗ್ ಹಿಸ್ಟ್ರಿ ಸಿಕ್ಕಿದೆ. ಗ್ಯಾಸ್ ಅಭಾವ ಇರೋದ್ರಿಂದಾಗಿ ಗೂಗಲ್ನಲ್ಲೂ ಕೂಡ ಯುದ್ಧ ಹಿನ್ನೆಲೆ ಗ್ಯಾಸ್ ಅಭಾವ, ಸಿಲಿಂಡರ್ ರಹಿತ ಅಡುಗೆ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಹುಡುಕಾಟದಲ್ಲಿ ದಾಖಲೆ ಹಿಸ್ಟ್ರಿ ಸಿಕ್ಕಿರುವಂಥದ್ದು. ಅಡುಗೆ ಮಾಡುವಂಥ ಪರ್ಯಾಯ ಮಾರ್ಗ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು 25,000ಕ್ಕೂ ಹೆಚ್ಚು ಜನರಿಂದ ಈ ಬಗ್ಗೆ ಸರ್ಚ್ ಮಾಡಲಾಗಿದೆ. ಅಗ್ನಿ ಇಲ್ಲದೆ ಅಡುಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಈಗ ನೋಡಿ, ಗೂಗಲ್ ಸರ್ಚಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ, ಅಗ್ನಿ ಇಲ್ಲದೆ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಜನ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆಲ್ಲ ಒಂದಷ್ಟು ವೀಕ್ಲಿ ಒನ್ಸೋ ಅಥವಾ ಮಂತ್ಲಿ ಒನ್ಸೋ ಮನೆಗಳಲ್ಲಾಗಿರ್ಬೋದು, ಆಫೀಸ್ಗಳಲ್ಲಾಗಿರ್ಬೋದು, ವಿತೌಟ್ ಫೈರ್ ಕುಕಿಂಗ್ ಅಂತ ಹೇಳ್ಬಿಟ್ಟು ಗೇಮ್ಸನ್ನು ಇಡ್ತಾ ಇದ್ರು. ಬಟ್ ಆ ಗೇಮ್ಸೇ ಇವಾಗ ದಿನನಿತ್ಯ ಆರಂಭ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಸರ್ಚಿಂಗ್ ಹಿಸ್ಟ್ರಿಯಲ್ಲಿ ಸೆನ್ಸೇಷನಲ್ ಸರ್ಚ್ ಆಗಿರುವಂಥದ್ದು ಇದು. ಗ್ಯಾಸ್ ಇಲ್ಲದೆ ಹೇಗೆ ಅಡುಗೆನ ಮಾಡ್ಕೋಬಹುದು ಅನ್ನುವಂಥ, ಯಾವ ರೀತಿಯಲ್ಲಿ ಅಗ್ನಿರಹಿತ ಅಡುಗೆನ ಮಾಡಬಹುದು, ಏನೆಲ್ಲ ತಯಾರಿ ಮಾಡಬಹುದು ಅಂತ ಹೇಳ್ಬಿಟ್ಟು ಹುಡುಕಾಟದಲ್ಲಿದ್ದಾರೆ ಜನರು. ಪರ್ಯಾಯ ಮಾರ್ಗ ಏನಿದೆ ಅಂತ ಕಂಡುಕೊಳ್ತಾ ಇದ್ದಾರೆ ಅನಿವಾರ್ಯತೆಯಿಂದಾಗಿ.